ಪತ್ರ ಓದೋಣವಾ? ಗುರುಜಿ, ಈ ಪತ್ರವನ್ನ ಶಿವಮೊಗ್ಗದಿಂದ ಬನಶಂಕರಿ ಅಂತ ಬರೀತಿದ್ದಾರೆ. ಇವರು ಬ್ರಹ್ಮಾಂಡ ಸ್ವಾಮೀಜಿಯವರಿಗೆ ಬನಶಂಕರಿ ಮಾಡೋ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾರೆ ಗುರುಜಿ. ಈ ಒಂದು ವರ್ಷದ ಒಳಗೆ ಅವ್ರ ಯಜಮಾನರು ತೀರ್ ಹೋದ್ರಂತೆ. ಯಾರೋ ಒಬ್ರು ಪಂಡಿತರು ಹೇಳಿದಾರಂತೆ, ಅವರು ತೀರಿ ಹೋದ ಒಂದು ವರ್ಷದ ಒಳಗೆ ನೀವು ಮದ್ವೆ ಮಾಡಿದ್ರೆ ಮಾಡ್ಬೇಕು, ಇಲ್ದಿದ್ರೆ 3 ವರ್ಷ ಆ ಹುಡುಗಿಗೆ ಮದ್ವೆ ಮಾಡೋ ಹಾಗಿಲ್ಲ ಅಂತ ಹೇಳಿದಾರಂತೆ. ಹಾಗೆ ಈ ಹುಡುಗಿಗೆ ಮಾಂಗಲ್ಯ ದೋಷವಿದೆ, 15,000 ಕೊಡಿ ಅಂತ ಹೇಳ್ತಿದಾರಂತೆ. ಇವರು ಬಹಳನೇ ಆರ್ಥಿಕ ಪರಿಸ್ಥಿತಿಯಿಂದ ಬಳಲ್ತಿದಾರಂತೆ. ಹಾಗಾಗಿ ನಮ್ಗೆ ಯಾರು ಸಹಾಯ ಮಾಡೋರು ಇಲ್ಲ. ಮಗ ಕೂಡ ಚಿಕ್ಕವನು, ನನ್ನ ಮಗಳು ಓದಿದಾಳೆ ಆದ್ರೆ ಕೆಲ್ಸಕ್ಕೆ ಹೋಗ್ತಿಲ್ಲ. ಹೀಗೆ ದುಡ್ಡು ಕೇಳಿದ್ರೆ ನಾವ್ ಏನ್ ಮಾಡೋದು? ದಯವಿಟ್ಟು ನೀವೇ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಬನಶಂಕರಮ್ಮ, ನೀವು ಯೋಚನೆ ಮಾಡಬೇಡಿ. ಪಂಡಿತರು ಏನು ಹೇಳಿದ್ದಾರೆ ಸರಿಯಾಗಿದೆ. ಅಂದರೆ ನಿಮ್ಮ ಮನೆಯಲ್ಲಿ ಯಜಮಾನರು ಹೋಗಿರೋದ್ರಿಂದ ಆ ಹೋಗಿರೋ 1 ವರ್ಷದೊಳಗೆ ಇವಳಿಗೆ ಮದುವೆ ಆದರೆ ಒಳ್ಳೆಯದು, ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ. ಒಳ್ಳೆಯದು ಸಿಕ್ಕಿದ್ರೆ, ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಆತರಾತ್ರವಾಗಿ ಯಾವನಿಗೂ ಹೋಗಿ ಕಟ್ಟಕ್ಕಾಗಲ್ಲ. ಒಳ್ಳೆ ಜೀವನ ಚೆನ್ನಾಗಿದ್ದು ನಾಳೆ ಶಾಶ್ವತವಾಗಿ ಮದುವೆ ಮಾಡಬೇಕು. ಆ 1 ವರ್ಷದೊಳಗೆ ಅವಳಿಗಾದರೆ ತಂದೆಯ ಆಶೀರ್ವಾದ, ಅಂದರೆ ಅವರು ಪಿತ್ರಾರ್ಜಿತ ಋಣಕರ್ಮಗಳನ್ನು ತೀರಿಸ್ಕೊಳ್ಳೋಕ್ಕೆ ತಂದೆಯ ಆಶೀರ್ವಾದ ಪೂರ್ಣವಾಗಿ ಸಿಗುತ್ತೆ. ಭಾಳ ಸಂತೋಷವಾಗುತ್ತೆ. ಅದಾದ್ಮೇಲೆ 3 ವರ್ಷವರೆಗೂ ಮಾಡಬಾರ್ದು ಅಂತೇನಿಲ್ಲ. ಒಳ್ಳೆ ಮುಹೂರ್ತ ಬಂದರೆ ಮಾಡಬಹುದು. ದಿನಗಳು ನೋಡಿಕೊಂಡು ಲಗ್ನವನ್ನು ಪರಿಪೂರ್ಣವಾಗಿ ಸೇರಿಸಿ ಮಾಡ್ಬೋದು, ಯೋಚನೆ ಮಾಡಬೇಡಿ. ಆದರೆ ಕಳತ್ರ ದೋಷ ಅನ್ನೋದು ಇವಳಿಗೆ ಇಲ್ಲ, ಕಮ್ಮಿ ಇದೆ ಅಂತ ಅಷ್ಟೇ. ಇರಲೇ ಅಂತಕ್ಕಂಥ ವಿಚಾರ ಏನು ಅಂದರೆ 15,000 ಕೊಟ್ಟೇನೇ ಮಾಡಬೇಕು ಅಂತಿಲ್ಲ. ಕಲ್ಯಾಣ ವಿವಾಹ ದೋಷ ಪರಿಹಾರ ಹೋಮ ಅಂತ ಕರಿತೀವಿ. ಸಾಧಾರಣವಾಗಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದಿದ್ದವ್ರಿಗೆ ಕಲ್ಯಾಣ ವಿವಾಹ ದೋಷಕ್ಕೆ ಕಮ್ಮಿ ಅಂದ್ರೂ ನೀವು ಮಾಡ್ಕೊಳ್ಳೋಕ್ಕೆ ನೋಡಿ ಏನು ಅಂದರೆ, ಈ ಬಾಳೆ ಮರ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋಕೆ ಮೊದಲು ಕಲ್ಯಾಣ ವಿವಾಹ ದೋಷ ಅಂದರೆ ಗಂಡ ಮದುವೆ ಇವಳು ಮಾಡ್ಕೊಂಡಾಕ್ಷಣ ಗಂಡ ಸತ್ತೋಗ್ತಾನೆ ಅನ್ನೋದೇ ಶಾಸ್ತ್ರ. ಮಾಂಗಲ್ಯ ಭಾಗ ಗಟ್ಟಿ ಇರಲ್ಲ. ಎಲ್ಲರೂ ಸತಿ ಸಾವಿತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಸಾವಿತ್ರಿ ಹೋಗಿ ಹೋರಾಡಿ ಗಂಡನ್ನ ಜೀವವನ್ನ ಯಮನತ್ರ ಪ್ರಾರ್ಥನೆ ಮಾಡಿಕೊಂಡು ಕರ್ಕೊಂಬಂದ್ಲು. ಇವಳು ಸಾವಿತ್ರಿ ಆಗ್ತಾಳ ಅಂದರೆ ಸಂತೋಷವಾಗಿ ಆಗ್ಬಹುದು, ಆದರೆ ಕಾಪಾಡಕ್ಕೆ ಭಗವಂತ ಬೇಕಲ್ಲ. ಆ ಭಗವಂತನ ಶಕ್ತಿ ನಿಮ್ಮ ಮಗಳಲ್ಲಿ ಇದೆಯೋ ಇಲ್ಲವೋ ಭಗವಂತನೇ ಬಲ್ಲ. ಆದರೆ ಮಗಳಿಗೆ ಒಳ್ಳೇದಾಗಲಿ, ನೀವಿರುವಾಗ ಕಣ್ಣು ಮುಂದೆ ಯಾವುದೇ ತೊಂದರೆಗಳು ಬರದೇ ಇರಲಿ ಅಂತ ಅವಳಿಗೆ ಕಲ್ಯಾಣ ವಿವಾಹ ದೋಷ ಪರಿಹಾರ ನೋಡಿ. ಒಂದು ಬಾಳೆ ಮರ ತರಬೇಕು, ನಿಜವಾದ ಮದುವೆ ಇದ್ದ ಹಾಗೆ ಮಾಡಬೇಕು. ಕಮ್ಮಿ ಅಂದರೂ ಇವತ್ತಿನ ದಿವಸ ನೀವು ಮದುವೆ ಮಾಡಬೇಕಾದ್ರೆ ಒಂದು 6,000 ರೂಪಾಯಿ ಅಂತ ಇಟ್ಕೊಂಡ್ರೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಬೋದು. ಅಂದರೆ ಗಂಡು ಹೆಣ್ಣಿಗೆ ಅಂತಲ್ಲ, ಈ ಕಲ್ಯಾಣ ವಿವಾಹ ದೋಷ ಪರಿಹಾರ ಹೋಮವನ್ನು ಮಾಡ್ಕೋಬೇಕು. ಆ ಹೋಮವನ್ನು ಸಂಕ್ಷಿಪ್ತವಾಗಿ ಮಾಡ್ತಾರೆ. ಬಾಳೆ ಮರನ ಇವಳಿಗೆ ಮದುವೆ ಮಾಡಿಸಿ ಬಾಳೆ ಮರನ ಕಡ್ದು ಹಾಕ್ತಾರೆ. ಕಡ್ದು ಹಾಕಿದಾಗ ಇವಳು ಯಾರೇ ಮದುವೆ ಮಾಡಿಕೊಂಡ್ರು ಸತ್ತೋದ ಅಂತ. ಅಂದರೆ ಬಾಳೆ ಮರನೇ ಗಂಡ ಅಂತ ಕಾಲ್ಪನಿಕವಾಗಿ ತಗೊಂಡು ಸತ್ತೋದ ನಂತರ ಒಂದು ಮದುವೆ ಇನ್ನೊಂದು ಮಾಡೋದು ಅಂದರೆ ಪುನರಾವಚನ, ಪುನರ್ವಿವಾಹ ಅಂತ ಅನ್ನೋ ಥರ ಆಗುತ್ತೆ. ಇವಳಿಗೆ ಬೇರೆ ಇಲ್ಲದರೆ ಗಂಡನಿಗೆ ಅಕಸ್ಮಾತ್ ಸ್ಕಿನ್ ಆದರೆ ಮತ್ತೆ ಇನ್ನೊಂದು ಮದುವೆ ಆಗಬಹುದು ಅನ್ನೋ ಜಾತಕ ಫಲ ಇರುತ್ತೆ. ನೀವೇನು ಅಂದರೆ ಈ ಮಂಗಳಕರವಾಗಿರ್ತಕ್ಕಂಥ ದೋಷಗಳನ್ನ ಮಾಂಗಲ್ಯದಿಂದ ಪರಿವರ್ತನೆ ಮಾಡೋದಂದರೆ ಹವಳ ಪೂಜೆ ಅಂತ. ನೀವು ಏನೂ ಮಾಡದೇ ಇದ್ರು ನೀವು ಹವಳ ಪೂಜೆ ಅಂತಿದೆ. ಈ ಹವಳ ಪೂಜೆಯನ್ನು ಒಂದು ಹವಳ ಆದರೂ ತೊಗೊಂಬನ್ನಿ, ಕನಿಷ್ಠ ಪಕ್ಷ ಒರಿಜಿನಲ್ ಹವಳ ಎಲ್ಲಾದರೂ ಯಾರ ಹತ್ರ ಆದರೂ ತೊಗೊಂಡು ಅದನ್ನು ತೊಗೊಂಬಂದು ಪ್ರಾರ್ಥನೆ ಮಾಡಿ ಮಾಂಗಲ್ಯ ಭಾಗ್ಯವನ್ನು ಉಳಿಸ್ತಕ್ಕಂಥ ಗೌರಿ ಪೂಜೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು. ಪ್ರತಿ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಮಂಗಳವಾರದವರೆಗೂ, ನೆಕ್ಸ್ಟ್ ವೀಕ್ ಇಲ್ಲ ಮತ್ತೆ. ಅದಾದಮೇಲೆ ತಿರುಗಿ ಮಂಗಳವಾರದಿಂದ ಶುಕ್ರವಾರದವರೆಗೂ, ಮತ್ತೆ ಅದೊಂದು ವಾರ ಇಲ್ಲ. ಅಂದರೆ ವಾರ ಬಿಟ್ಟು ವಾರ, ಮಂಗಳವಾರದಿಂದ ಶುಕ್ರವಾರ, ಶುಕ್ರವಾರದಿಂದ ಮಂಗಳವಾರ. ಆದರೆ ಶುಕ್ರವಾರ ಶುರು ಮಾಡ್ಕೋಬೇಕು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 5 ದಿವಸ. ಅದಕ್ಕೆ ಪಂಚಗೌರಿ ಅಂತ ಕರಿತೀವಿ. ಈ 5 ಗೌರಿಗಳನ್ನು ನೆನೆಸ್ಕೋಬೇಕು. 5 ಗೌರಿಗಳು ಇನ್ನೇರೋಲ್ಲ, ಅಗ್ನಿ, ವಾಯು, ಜಲ, ಭೂಮಿ, ಆಕಾಶದ ಹೆಂಡತಿಗಳು. ಅದಕ್ಕೆ ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ, ಇಷ್ಟು ಜನ ಇದ್ದಾರಲ್ಲ. ಅದರಲ್ಲಿ ನೀವು ಮಾಹೇಶ್ವರಿ ಅಂದರೆ ವಿಷ್ಣು ಶಿವನಾಂಶವಾಗಿರ್ತಕ್ಕಂಥವ್ರು, ವೈಷ್ಣವಿ ದುರ್ಗಾಂಶದಲ್ಲಿ ಕೂತಿರ್ತಕ್ಕಂಥವಳು, ಬ್ರಾಹ್ಮಿ ಬ್ರಹ್ಮಸ್ವರೂಪದಲ್ಲಿ ಕೂತಿರೋಳು, ಇಂದ್ರಾಣಿ ಇಂದ್ರನ ಸ್ವರೂಪದಲ್ಲಿ ಕೂತಿರ್ತಕ್ಕಂಥವಳು, ಇನ್ನೊಂದು ವಾರಾಹಿ. ಈ ಚಂಡಿ ಇವರು ಎಲ್ಲ ಯಾರೂ ಬೇಡ. ಆ ರೀತಿ ನಾವುಗಳೇನು ಮಾಡಬೇಕು? ಇಂದ್ರಾಣಿ ಮಾತ್ರ, ವಾರಾಹಿ ಮಾತ್ರ, ಬ್ರಾಹ್ಮಿ ಮಾತ್ರ, ಮಾಹೇಶ್ವರಿ ಮಾತ್ರ, ಅದಾದ ಮೇಲೆ ಕೊನೆಯದಾಗಿ ವೈಷ್ಣವಿ ಮಾತ್ರ. ಈ 5 ಜನನ ಮುತ್ತೈದರನ್ನ ಪಂಚಗೌರಿ ಅಂತ ಕರೀತಾರೆ. ಸ್ಮರಣೆ ಮಾಡಿಕೊಂಡು ಪೂಜೆಯನ್ನು ಮಾಡಿಸೋದು. ಈ ಹವಳನ ಮನೆಯಲ್ಲೇ ಕೂತ್ಕೊಂಡು ಒರಿಜಿನಲ್ ನೀವು ಸಂಕ್ಷಿಪ್ತವಾಗಿ ಮಾಡ್ಕೋಬೋದು. ಕುಂಕುಮಾರ್ಚನೆ ಮಾಡಬೇಕಾದೇನು ಅಂದರೆ ಅಷ್ಟೋತ್ರ ಹೇಳ್ಕೊಳ್ಬೇಕಾದ್ರೆ ಜ್ಞಾಪಕ ಇರಲಿ. ಗಣಪತಿ ಫಸ್ಟ್ ಅಷ್ಟೋತ್ರ ಜ್ಞಾಪಕ ಇರಲಿ. ಮೊದಲನೇದು ಗಣಪತಿ ಅಷ್ಟೋತ್ರ, ಅದು 108 ಇರುತ್ತೆ, ಅದು ಪುಸ್ತಕದಲ್ಲಿರುತ್ತೆ. ಅದಾದ ತಕ್ಷಣ ಇಮ್ಮಿಡಿಯೇಟಾಗಿ ಲಕ್ಷ್ಮೀ ಅಷ್ಟೋತ್ರ, 2ನೇದೇ ಲಕ್ಷ್ಮೀ ಅಷ್ಟೋತ್ರ, 3ನೇದು ಮಹಾವಿಷ್ಣು ಅಷ್ಟೋತ್ರ, 4ನೇದು ದುರ್ಗಾ ಅಷ್ಟೋತ್ರ, ಕೊನೆಯದಾಗಿ ಪರಮೇಶ್ವರನ ಅಷ್ಟೋತ್ರ. ಮೊದಲನೇದಾಗಿ ಗಣಪತಿ ಅಷ್ಟೋತ್ರ, 2ನೇದಾಗಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಅಷ್ಟೋತ್ರ, 3ನೇದು ಮಹಾವಿಷ್ಣು ಅಷ್ಟೋತ್ರ, ಅದಾದಮೇಲೆ ದುರ್ಗಾ ಅಷ್ಟೋತ್ರ, ಆಮೇಲೆ
ಪರಮೇಶ್ವರನ ಅಷ್ಟೋತ್ರ. ಈ ಅಷ್ಟೋತ್ರಗಳನ್ನು ಓದ್ಕೊಂಡು ಪಂಚಗೌರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಮೊದಲು ಕೊನೆಯದಾಗಿ ಗೌರಿ ಮಂತ್ರವನ್ನು ಹೇಳ್ಕೋಬೇಕು. ಅದನ್ನು ನೀವು ಏನು ಅಂದರೆ ಪ್ರತಿದಿನ ಅವಳು ಏನು ಹೇಳ್ಕೊಳ್ಳಿ, 16 ಸರಿ ಹೇಳ್ಕೊಳ್ಳಿ. ಇಷ್ಟೇ ಚಿಕ್ಕ ಮಂತ್ರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಸರ್ವಾರ್ಥ ಸಾಧಿಕೆ ಅಂತ ಹೇಳ್ಕೋಬಾರ್ದು, ಸರ್ವ ಅರ್ಥ ಸಾಧಿಕೆ ಅಂತ ಹೇಳ್ಕೊಳ್ಳೋಕ್ಕಿಂತ ಸರ್ವಾರ್ಥ ಸಾಧಿಕೆ, ಎಲ್ಲವನ್ನೂ ಸಾಧಿಸ್ತಕ್ಕಂಥದ್ದು. ಶರಣ್ಯೇ ತ್ರಯಂಬಿಕೆ ಗೌರಿ. ಶರಣ್ಯೇ ತ್ರಯಂಬಿಕೆ ದೇವಿ ಅಂದ್ಬಿಡ್ತಾರೆ, ದೇವಿ ಅಲ್ಲ, ಗೌರಿ ಅದು. ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ. ಗೌರಿ ಬೇರೆ ಅಲ್ಲ, ನಾರಾಯಣಿ ಬೇರೆ ಅಲ್ಲ ಅಂತ. ಇಷ್ಟೇ ಸಣ್ಣ ಮಂತ್ರವನ್ನು 16 ಸಲ ಹೇಳ್ಕೊಂಡು ಕೊನೆಯದಾಗಿ ಕುಂಕುಮವನ್ನು ಮುಟ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಈ ಪೂಜೆಯನ್ನು ನಿಮ್ಮ ಮಗಳು ನೀವು ಇಬ್ಬರು ಒಟ್ಟಿಗೆ ಮಾಡ್ಕೋಬೇಕು, ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕು. ಶುಕ್ರವಾರದಿಂದ ಮಂಗಳವಾರದವರೆಗೂ. ನೆಕ್ಸ್ಟ್ ಮಂಗಳವಾರದಿಂದ ಶುಕ್ರವಾರದವರೆಗೂ ಇಲ್ಲ. ಅದಕ್ಕೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಮಂಗಳವಾರದಿಂದ ಶುಕ್ರವಾರದವರೆಗೂ ಸ್ಟಾರ್ಟ್ ಮಾಡ್ಕೋಬೇಕು. ಆಯಿತಾ? ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ಬರುತ್ತೆ. ಮೊದಲನೇದೆಷ್ಟು 5 ಬರುತ್ತೆ. 5 4 ಎಷ್ಟಾಯಿತು 9. ಸೊ ನವದುರ್ಗೆಯರು ನಿಮ್ಮ ಮಾಂಗಲ್ಯ ಭಾಗ್ಯವನ್ನು, ನಿಮ್ಮ ಮಗಳ ಮಾಂಗಲ್ಯ ಭಾಗ್ಯವನ್ನು ರಕ್ಷಣೆ ಮಾಡ್ಕೊಂಡು ಕಾಪಾಡೋ ಅಷ್ಟು ಶಕ್ತಿ ನಿಮಗಾಯ್ತಲ್ಲ ಅನ್ಯಾಯ ಅಂತ ಅನ್ಕೋಬೇಡಿ. ಇಷ್ಟು ಮಾಡಿದ್ರೆ ನಿಮ್ಮ ಯಥಾಶಕ್ತಿ ಕನಿಷ್ಠ ಒಂದು ಹವಳ ತೊಗೊಳಕ್ಕಲ್ವಾ, ಆ ಹವಳವನ್ನು ತಗೊಳ್ಳೋಕ್ಕೆ, ಆ ಚೈತನ್ಯವನ್ನು ಕೊಡೋಕ್ಕೆ ಭಗವಂತ ನಿಮಗೆ ಕೊಡಲಿ. ಅಕಸ್ಮಾತ್ ಇಲ್ಲದೆ ಇದ್ದರೆ ನನಗೆ ಸಂಪರ್ಕಿಸಿ, ನಾನೇ ಸ್ವತಃ ಹವಳನ್ನು ಕೊಡ್ತೀನಿ. ಯೋಚನೆ ಮಾಡದೆ ನಿಮ್ಮ ಜೀವನದಲ್ಲಿ ಆ ಹವಳವನ್ನು ಪೂಜೆ ಮಾಡಿ, ಅವಳ ಮಾಂಗಲ್ಯದಲ್ಲಿ ಯಾವ ಗಂಡಿಗೆ ಮದುವೆ ಆಗ್ತಿರೋ ಅವನ ಕೈಯಲ್ಲಿ ಹವಳನ್ನು ಪೋಣಿಸಿ ಅವಳಿಗೆ ಮದುವೆ ಮಾಡಿ. ಯಾತಕ್ಕೆ ಅವಳ ಜೀವಂತ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಅವಳಿಗೆ ಲಭಿಸುತ್ತೆ. ಆ ಭಗವತಿನೇ ಸ್ವತಃ ಅವಳ ಮಾಂಗಲ್ಯ ಭಾಗವನ್ನು ಕಾಪಾಡ್ತಾಳೆ ಅಂತ ಈ ಮುಖಾಂತರ ಹಾರೈಸಿ.